ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಅಕ್ಕಿ ಚಕ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ಗರಿ ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 2 ಕಪ್ಪು ಅಕ್ಕಿ ಹಿಟ್ಟು, ಅದರಲ್ಲೇ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಹುರ್ಗಡ್ಲೆ ತಗೊಳ್ಬೇಕು. ಈಗ ಹುರ್ಗಡ್ಲೆನ ಪೌಡ್ರ್ ಮಾಡ್ಕೊಳ್ಬೇಕು. ಈಗ ಪುಡಿ ಆಗಿದೆ. ಈಗ ಅಕ್ಕಿ ಹಿಟ್ಟಿಗೆ ಹಾಕ್ಕೊಳ್ಳೋಣ. 1 ಚಮಚ ಜೀರಿಗೆ, 1 ಚಮಚ ಬಿಳಿ ಎಳ್ಳು, ಖಾರಕ್ಕೆ ನಮಗೆ ಹೇಗೆ ಬೇಕೋ ಹಾಗೆ ಅಚ್ಚ ಖಾರದ ಪುಡಿ, ಸ್ವಲ್ಪ ಇಂಗು, 1/4 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ತುಪ್ಪ ಸ್ವಲ್ಪ, ಎಣ್ಣೆನಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೆಣ್ಣೆ ಕಾಯಿಸ್ಬಿಟ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ ತುಪ್ಪ ಹಾಕಿದ್ದೀನಿ. 3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಒಂದೇ ಸರಿ ನೀರು ಹಾಕೋದು ಬೇಡ, ತೆಳುವಾಗ್ಬಿಡುತ್ತೆ. ನೋಡಿ, ಈ ಹದಕ್ಕೆ ಬರಬೇಕು. ಗಟ್ಟಿನೂ ಇರಬಾರ್ದು, ತೆಳು ಇರಬಾರ್ದು. ಇದು ಕರೆಕ್ಟ್ ಹದ ಇದೆ. ತುಂಬಾ ಚೆನ್ನಾಗಿರುತ್ತೆ. ಈಗ ಚಕ್ಲಿ ಒಳಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು, ಅದು ಅಂಟಲ್ಲ ಚಕ್ಲಿ ಒತ್ತಬೇಕಾದ್ರೆ. ಎಣ್ಣೆ ಹಾಕ್ಕೊಂಡ್ರೆ ಈ ಥರ ಮಾಡಿಕೊಂಡು ಚಕ್ಲಿ ಒಳಗೆ ಹಾಕ್ಕೊಳ್ಬೇಕು. ನೋಡಿ, ಈ ಥರ ನಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಚಕ್ಲಿ ಒತ್ಕೊಳ್ಬೇಕು. ಚಿಕ್ಕ ಸೈಜ್ ಆದರೂ ಪರವಾಗಿಲ್ಲ, ದೊಡ್ಡ ಸೈಜ್ ಆದರೂ ಪರವಾಗಿಲ್ಲ, ನಮ್ಗೆ ಹೇಗೆ ಬೇಕೋ ಹಾಗೆ ಒತ್ಕೊಳ್ಬೇಕು. ತುಂಬಾ ಚೆನ್ನಾಗಿರುತ್ತೆ. ನಾವು ಅಂಗಡಿಯಿಂದ ತಂದರೆ ಯಾವ ಟೇಸ್ಟ್ ಬರುತ್ತೋ ಅದೇ ಟೇಸ್ಟ್ ಇರುತ್ತೆ. ಆ ಚಕ್ಲಿ ಒತ್ತಿದ ಮೇಲೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಎಣ್ಣೆಗೆ ಹಾಕಿದಾಗ ಎಲ್ಲ ಬಿಟ್ಕೊಳ್ಬಿಡುತ್ತೆ. ಕೊನೆಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕು. ನೋಡಿ, ಆಗಿದೆ. ಈಗ ಬಾಣಲೆ ಎಣ್ಣೆ ಇಟ್ಕೊಂಡು ಬಿಡೋಣ. ಈ ಥರ ಚಪಾತಿ ಮಾಡೋದ್ರಲ್ಲಿ ಎತ್ತಿಬಿಟ್ರೆ ಸರೋಗುತ್ತೆ. ಪೇಪರ್ ಮೇಲೆ ಆದರೆ ಕೈಯಿಂದನೇ ತೆಗೆದು ಬಿಡ್ಬೋದು. ಪ್ಲೇಟ್ ಮೇಲೆ ಹಾಕಿರೋದ್ರಿಂದ ಈ ಥರದ್ರಲ್ಲಿ ತೆಗೆದು ಎಣ್ಣೆಗೆ ಬಿಡ್ಬೋದು. ಉರಿ ಜಾಸ್ತಿ ಇರಬಾರ್ದು, ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಗರಿ ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಆಗಿದೆ. ಈಗ ಈ ಥರ ಗೋಲ್ಡನ್ ಬ್ರೌನ್ ಬರಬೇಕು. ನೋಡಿ, ಆಗಿದೆ.